ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ 16ನೇ ಬಜೆಟ್ ಮಂಡಿಸಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರನ್ನ ವೀಲ್ ಚೇರ್ನಲ್ಲಿ ಕೂರಿಸಿ ಸದನಕ್ಕೆ ಸಚಿವ ಸಂತೋಷ್ ಲಾಡ್ ಕರೆತಂದರು. ಈ ಬಾರಿ 4,09,000 ಕೋಟಿಗೂ ಹೆಚ್ಚು ಮೊತ್ತದ ಬಜೆಟ್ ಮಂಡಿಸಿದ್ದಾರೆ. ಮಂಡಿ ನೋವಿನ ನಡುವೆಯೂ ಸತತ 3 ಗಂಟೆ 35 ನಿಮಿಷಗಳ ಕಾಲ ಸಿಎಂ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಆಡಳಿತ ಪಕ್ಷದ ಸದಸ್ಯರು ಸಿಎಂಗೆ ಅಭಿನಂದನೆ ಸಲ್ಲಿಸಿದ್ದು, ಸದನವನ್ನ ಸೋಮವಾರಕ್ಕೆ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿಕೆ ಮಾಡಿದ್ದಾರೆ. ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಜಿಎಸ್ಟಿ ಜಾರಿಯಿಂದ ರಾಜ್ಯಕ್ಕೆ ಆದ ರಾಜಸ್ವ ನಷ್ಟ ಸಂಪೂರ್ಣವಾಗಿ ಸರಿದೂಗಿಸಲು ಕೇಂದ್ರ ಸರ್ಕಾರ ವಿಫಲವಾಗಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನನ್ವಯ ರಾಜ್ಯದ ತೆರಿಗೆ ಪಾಲು ಕಡಿಮೆಯಾಗಿದೆ. ಇದರಿಂದ ರಾಜ್ಯವು ವಿತ್ತೀಯ ಕೊರತೆ ಎದುರಿಸುವಂತಾಯಿತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದಂತಹ 5,300 ಕೋಟಿ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. 4ನೇ ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯ ಭಾಷಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರುಗಳನ್ನು ಘೋಷಿಸಿತ್ತು. ಆದರೆ ಕೇಂದ್ರ ಸರ್ಕಾರವು ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಹೆಚ್ಚಿಸುವ ಬಗ್ಗೆ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯವು ಪ್ರಬಲವಾಗಿ ತನ್ನ ವಾದವನ್ನು ಪ್ರತಿಪಾದಿಸಿದೆ. ಆರೋಗ್ಯಕರ ಮತ್ತು ಸಾಮರಸ್ಯದ ಆರ್ಥಿಕ ಒಕ್ಕೂಟ ರೂಪಿಸಲು ರಾಜ್ಯಗಳಿಗೆ ನೀಡುವ ತೆರಿಗೆ ಪಾಲನ್ನು ಸಮಾನತೆ ಮತ್ತು ದಕ್ಷತೆಯನ್ನು ಆಧರಿಸಿ ಹಂಚಿಕೆ ಮಾಡುವಂತೆ ಹಣಕಾಸು ಆಯೋಗಕ್ಕೆ ಮನವಿ ಮಾಡಿಕೊಟ್ಟಿದೆ. ಬಜೆಟ್ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೇವೆ. ಇದನ್ನ ವಿಪಕ್ಷಗಳು ಸಾಲ ಹೆಚ್ಚು ಅಂತ ಆರೋಪಿಸಿದ್ದಾರೆ. ಜಿಎಸ್ಟಿ ಪ್ರಕಾರ 25% ಒಳಗೆ ಇರಬೇಕು. ನಾವು ಅಷ್ಟರೊಳಗೆ ಸಾಲ ಮಾಡಿದ್ದೇವೆ. ಪಾಪ ಅಶೋಕ್ ಅವರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಈ ಆಕ್ಟ್ ಓದ್ಕೊಂಡು ಅವರು ಮಾತನಾಡಬೇಕು. ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ರೆವಿನ್ಯೂ ಸರಿ ಇದೆ ಅಂದ್ರೆ ಮಾತ್ರ ಸಾಲ ತೆಗೆದುಕೊಳ್ಳೋಕೆ ಸಾಧ್ಯ ಅಂತ. ಇಷ್ಟೆಲ್ಲ ಮಾತನಾಡೋ ಅಶೋಕ್ನಿಗೆ ಇದೆಲ್ಲ ಗೊತ್ತಿದೆಯಾ ಅಂತ ಕಿಡಿಕಾರಿದ್ದಾರೆ. ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲೂ ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಆಗೋಗಂತಂದ್ರೆ ರೆವಿನ್ಯೂ ರಿಸೀಟ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ದರೆ ರೆವಿನ್ಯೂ ರಿಸೀಟ್ಸು ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ? ರೆವಿನ್ಯೂ ಎಕ್ಸ್ಪೆಂಡಿಚರ್. ರಾಜ್ಯ ಬಜೆಟ್ ವಿಚಾರದ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಇದು ಅತ್ಯುತ್ತಮ ಬಜೆಟ್ ಆಗಿದೆ. ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡಿಸಲಾಗಿದೆ. ಬೆಂಗಳೂರಿಗೆ ಅತಿ ಹೆಚ್ಚು ಹಣವನ್ನ ಕೊಡಲಾಗಿದೆ. ಶಾಸಕರಿಗೆ 8,000 ಕೋಟಿ ರೂಪಾಯಿ ಹಣವನ್ನ ಕೊಡ್ತಾ ಇದ್ದೇವೆ. ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದಿದ್ದಾರೆ. ರಾಜ್ಯದ ಇತಿಹಾಸ ಕಂಡಂತ ಅತಿ ಉತ್ತಮವಾದಂಥ ಬಜೆಟ್. ಎಲ್ಲ ವರ್ಗಕ್ಕೂ ಕೂಡ ಅಭಿವೃದ್ಧಿಯ ಚಿಂತೆಗೋಸ್ಕರ ಮಾಡಿದಂಥ ಒಂದು ಬಜೆಟ್. 8,000 ಕೋಟಿ ಎಲ್ಲ MLAಗಳು ಕೊಡೋಕ್ಕೋಸ್ಕರನೇ ಇಟ್ಟಿದ್ದೀವಿ. ಸೊ ಇರಿಗೇಷನ್ನು, PWD, ಸೋಷಿಯಲ್ ವೆಲ್ಫೇರು, ಹೆಲ್ತು ಮತ್ತು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಹಣವನ್ನು ಇವತ್ತು ಕೊಟ್ಟಿದೆ. ಅಭಿವೃದ್ಧಿಯ ಪಥಕ್ಕೆ ಕರ್ನಾಟಕ ರಾಜ್ಯ. ಅದಕ್ಕೋಸ್ಕರ ಬೆಂಗಳೂರಿಗೆ ಅತಿ ಉತ್ತಮವಾದಂಥ ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತದೆ. ಬೆಂಗಳೂರು ನಾಗರಿಕರ ದೃಷ್ಟಿಯಿಂದ ಇಟ್ಕೊಂಡು ಅತಿ ಹೆಚ್ಚು ಬಜೆಟನ್ನು ಕೊಟ್ಟಿದೆ. ಅವರು ವಿರೋಧ ಮಾಡಲಿ, ಅಸೆಂಬ್ಲಿ ಚರ್ಚೆ ಮಾಡಲಿ, ಅಲ್ಲಿ ಉತ್ತರ ಕೊಡ್ತೀವಿ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಬಿಜೆಪಿ ಟೀಕೆ ವ್ಯಕ್ತಪಡಿಸಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಎಂದು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಟೀಕಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಾಂಗ್ರೆಸ್ ಎಸ್ಸಿ, ಎಸ್ಟಿ, ಒಬಿಸಿಗಳನ್ನು ದುರ್ಬಲಗೊಳಿಸಿದೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿರೋದು ಖಂಡನೀಯ. ಸಿದ್ದು ಬಜೆಟ್ ಹಲಾಲ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಸಿಎಂ
ಬಜೆಟ್ ಮಂಡನೆ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಅಲ್ಪಸಂಖ್ಯಾತರಿಗೆ ಭರಪೂರ ಕೊಡುಗೆ ನೀಡಿದ್ದಾರೆ. ಅಲ್ಪಸಂಖ್ಯಾತ ಕಾಲೋನಿಗಳಿಗೆ 1,000 ಕೋಟಿ ಇಟ್ಟಿದ್ದಾರೆ. ಫಾರಿನ್ ಹೋಗಲು 20 ಲಕ್ಷ ಇತ್ತು, ಈಗ 30 ಲಕ್ಷ ಕೊಟ್ಟಿದ್ದಾರೆ. ಗುರುದ್ವಾರಕ್ಕೆ ಹೋಗಲು 2 ಕೋಟಿ, ಕೃಷಿಯನ್ನರಿಗೆ 200 ಕೋಟಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಓಟಿನ ಋಣ ತೀರಿಸುತ್ತಿದ್ದಾರೆ. ಇದು ಮುಸ್ಲಿಂ ಓಲೈಕೆಯ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯತ್ನಾಳ್, ಸುನೀಲ್ ಕುಮಾರ್, ಅರವಿಂದ ಬೆಲ್ಲತ್ ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳ್ದೆ ಸಾಬರ್ ಬಡ್ಜೆಟ್ ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಕಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಜೈನರಿಗಿಲ್ಲ, ಕ್ರಿಶ್ಚಿಯನ್ರಿಗೇನೂ ಇಲ್ಲ. ಈ ರೀತಿ ಒಂದು ಕೋಮನ್ನ ಸಂತಾನ ಮಾಡುವಂಥ ಒಂದು ಬಜೆಟ್ ಆಗಿದೆ ಇದು. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರೇನು ನಿರ್ಗಮನದ ಬಜೆಟ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. ರಾಜ್ಯ ಬಜೆಟ್ ಮಂಡನೆ ವಿಚಾರವಾಗಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಇದೊಂದು ದಾಖಲೆಯ ಬಜೆಟ್. ನನ್ನ ಕ್ಷೇತ್ರಕ್ಕೆ, ನನ್ನ ಜಿಲ್ಲೆಗೆ ಭರಪೂರ ಕೊಡುಗೆ ನೀಡಿದ್ದಾರೆ. ನನಗಂತೂ ಅತೀವ ಸಂತಸ ತಂದಿದೆ. ಸಾಲದ ಮೊತ್ತ ಹೆಚ್ಚಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ 54 ಲಕ್ಷ ಕೋಟಿ ಸಾಲ ಮಾಡಿಲ್ವಾ? ಜನರಿಗಾಗಿ ಅಲ್ವಾ ಸಾಲ ಮಾಡಿರೋದು? 4.09 ಲಕ್ಷ ಕೋಟಿಯಲ್ಲಿ 1,000 ಕೋಟಿ ಮುಸ್ಲಿಮರಿಗೆ ಕೊಟ್ಟಿದ್ದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ KH ಮುನಿಯಪ್ಪ, HK ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಷನರಿ ಬಜೆಟ್, ವೆಲ್ ಬ್ಯಾಲೆನ್ಸ್ಡ್ ಬಜೆಟ್, 16ನೇ ಬಜೆಟ್ನ ಯಶಸ್ವಿಯಾಗಿ ಮಂಡಿಸಿದ್ದಾರೆ. ವೈಯಕ್ತಿಕವಾಗಿ ನನ್ನ ತಾಲೂಕಿಗೆ ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ಗೆ 140 ಕೋಟಿ, VTU ಸಬ್ ಸೆಂಟರ್ಗೆ 150 ಕೋಟಿ, ಮತ್ತು ಪ್ರಜಾಸೌಧಕ್ಕೆ ಒಂದು 12 ಕೋಟಿ, ಮತ್ತು ರೇಷ್ಮೆ ಮಾರುಕಟ್ಟೆಗೆ 200 ಕೋಟಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಗಂತೂ ಬಂಪರ್ ಇದು. 1,000 ಕೋಟಿ ಅವ್ರಿಗೆ ಕೊಟ್ಟರೆ 14% ಪಾಪ್ಯುಲೇಷನ್ ಇರೋರು ಕೊಡಬಾರ್ದ ಸರ್? ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮನ ಗೌರವಿಸಬೇಕಲ್ವ ಸರ್? ಆದರೆ ಇವರು ಸುಮ್ಮನೆ ಮುಸ್ಲಿಮ್ಸ್ನ ಬೈಬೇಕು ಅಂತ ಇಟ್ಕೊಂಡು ಬೈತಾ ಇದ್ದಾರೆ ಸರ್. ಯಾವುದೇ ವರ್ಗಕ್ಕೂ ಅನ್ಯಾಯ ಆಗದೆ ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಗಾಂಧೀಜಿಯವರ ಕಲ್ಪನೆ, ಚಿಂತನೆ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೆ, ಅದು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಬುದ್ಧರು, ಜೈನರು, ಪಾರ್ಸಿ, ಸಿಖ್ಖರಾಗಲಿ ರಕ್ಷಣೆ ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ. ಆ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿರೋ ದಾಖಲೆಯ ಬಜೆಟ್ ಅನ್ನ ಸಚಿವ ಜಮೀರ್ ಅಹಮದ್ ಖಾನ್ ಕೊಂಡಾಡಿದ್ದಾರೆ. ಇದು ಮುಸ್ಲಿಮರ ಬಜೆಟ್ ಅಲ್ಲ, ಜನಪರ ಬಜೆಟ್. ಮುಸ್ಲಿಂ ಜನಸಂಖ್ಯೆ ಪ್ರಕಾರ 60,000 ಕೋಟಿ ಹಣ ಕೊಡಬೇಕು, ಆದ್ರೆ ಬರೀ 4,700 ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಎಂದಿದ್ದಾರೆ. ಹೆಂಗ್ರಿ ಈಗ ಮುಸ್ಲಿಂ ನನ್ನ ಅನಿಸಿಕೆ 4,700 ಕೋಟಿ ಕೊಟ್ಟಿದ್ದಾರೆ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700. ಸಿದ್ದರಾಮಯ್ಯ ಬಜೆಟ್ಗೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ SP ಸಂಶಿಮಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಬೆಂಗಳೂರು, ಮೈಸೂರು ಕೇಂದ್ರಿತ ಬಜೆಟ್. ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಕಡೆಗಣಿಸಲಾಗಿದೆ. ಹುಬ್ಬಳ್ಳಿ, ಧಾರವಾಡ ರಾಜ್ಯದ 2ನೇ ಅತಿದೊಡ್ಡ ನಗರ, ಆದರೆ ಅವಳಿ ನಗರಕ್ಕೆ ಯಾವುದೇ ಯೋಜನೆ ಕೊಟ್ಟಿಲ್ಲ. ಸಿಎಂ ಮೂಗಿಗೆ ತುಪ್ಪ ಸರುವ ಕೆಲಸವನ್ನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಬಜೆಟ್ ವಿರುದ್ಧ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ವಿರುದ್ಧ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನಲ್ಲಿ ಸರ್ಕಾರ ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ. ಕೃಷಿ ಪತ್ತಿನ ಸಹಕಾರಿ ಸಂಘದ ಸಾಲ ಮನ್ನಾ ವಿಚಾರ ಬಜೆಟ್ನಲ್ಲಿ ಪ್ರಸ್ತಾಪಿಸಿಲ್ಲ. ಕಾರ್ಖಾನೆಗಳಿಂದ ಕಬ್ಬಿನ ಬಾಕಿ ಹಣದ ಪ್ರಸ್ತಾಪವೂ ಇಲ್ಲ. ರೈತರ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಯಾವುದೇ ವೈಜ್ಞಾನಿಕ ಮಾನದಂಡ ಅನುಸರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಕ್ಕಂಥ ಬಜೆಟ್ ರೈತರ ಮೂಗಿಗೆ ತುಪ್ಪ ಸವರಿದಂತ ಕೆಲಸವನ್ನು ಮಾಡ್ತಾ ಇದೆ. ರೈತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಂಪೂರ್ಣ ಸಾಲ ಮನ್ನಾವನ್ನ ಪ್ರಸ್ತಾಪವಿಲ್ಲ. ರೈತರ ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಸ್ತಾಪವಿಲ್ಲ. ರೈತರಿಗೆ ಪ್ರಸಕ್ತ ಸಾಲಿಗೆ 5,000 ರೂಪಾಯಿ ನಿಗದಿ ಮಾಡ್ತಕ್ಕಂಥ ಘೋಷಣೆಯನ್ನು ಕೂಡ ಇಲ್ಲ. ಒಂದ್ ಕಡೆ ರೈತರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ, ಕೋಲ್ಡ್ ಸ್ಟೋರೇಜ್ಗಳ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇಲ್ಲ.
ರಾಜ್ಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನ್ಯಾಯ ಆಗಿದೆ. ಮುಷ್ಕರದಲ್ಲಿ ಕನಿಷ್ಠ ವೇತನ ಬೇಕು ಎಂಬ ಬೇಡಿಕೆ ಇಟ್ಟಿದ್ವಿ. 5 ದಿನಗಳ ಕಾಲ ಮುಷ್ಕರ ಮಾಡಿದ್ವಿ. ನಮ್ಮ ಇಲಾಖಾ ಮಂತ್ರಿಗಳು ಫೋನ್ ಮೂಲಕ ಬಜೆಟ್ನಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ವೇತನ ನೀಡುತ್ತೇವೆ ಎಂಬ ಭರವಸೆ ಕೊಟ್ಟಿದ್ರು. ಈ ಹಿನ್ನೆಲೆ ಮುಷ್ಕರವನ್ನ ಹಿಂಪಡೆದುಕೊಂಡಿದ್ರು. ಆದರೆ ನಮ್ಮನ್ನ ಪರಿಗಣಿಸದೆ ಇದ್ದದ್ದು ನೋವುಂಟು ಮಾಡಿದೆ. ಚುನಾವಣಾ ಪೂರ್ವದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಘೋಷಿಸಿದ 6ನೇ ಗ್ಯಾರಂಟಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಕೊಡೋದಾಗಿ ಘೋಷಣೆ ಮಾಡಿದ್ರು. ಅದನ್ನಾದ್ರೂ ಮಾಡಬಹುದಿತ್ತು. ನಮ್ಮಂತ ಶ್ರಮಿಕ ವರ್ಗದವರನ್ನು ಕಡೆಗಣಿಸಿರುವುದು ಬಹಳ ಬೇಸರ ತಂದಿದೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರ ಸಂಘ ಬೇಸರವನ್ನ ವ್ಯಕ್ತಪಡಿಸಿದೆ. 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದ್ದೀವಿ. 50ನೇ ವರ್ಷಕ್ಕಾದರೂ ನಾವು ಗೌರವಧನ ಅನ್ನೋ ಸೇವೆಯನ್ನು ತೆಗೆದು ನಮ್ಮ ಕನಿಷ್ಠ ವೇತನ ಸಿಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಾವು ನಿರ್ದಿಷ್ಟವಾದ ಮುಷ್ಕರದಲ್ಲಿ ಹೋದಾಗ ಸರ್ಕಾರ ಕೊಟ್ಟಂಥ ಹುಸಿ ಭರವಸೆನ ಈಗ ಸಾಬೀತು ಮಾಡಿ. ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಹಲವು ಯೋಜನೆಗಳ ಘೋಷಣೆ ಹಿನ್ನೆಲೆ ಕೋಲಾರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಕೆಜಿಎಫ್ನಲ್ಲಿ ಹೈಟೆಕ್ ಕೃಷಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುದಾನ ಘೋಷಿಸಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪರ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಹಾಕಿದ್ದಾರೆ. ಕೊನೆಗೂ ಪುತ್ತೂರಿನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಬೇಕು ಎಂಬ ಬೇಡಿಕೆಗೆ ಅಧಿಕೃತ ಮುದ್ರೆ ದೊರೆತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯರ 16ನೇ ಬಜೆಟ್ನಲ್ಲಿ ಪುತ್ತೂರಿನ ದಶಕಗಳ ಕನಸಾಗಿರುವ ಮೆಡಿಕಲ್ ಕಾಲೇಜಿಗೆ ಅಸ್ತು ಎಂದಿದ್ದಾರೆ. ಬಹುವರ್ಷಗಳ ಬೇಡಿಕೆ ಈಡೇರಿಸಿದ್ದಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ವಿಧಾನಸೌಧದ ಬಳಿ ಕುಣಿದು ಕುಪ್ಪಳಿಸಿದರು. ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಕನ್ನಡ ಚಲನಚಿತ್ರ ಪ್ರೋತ್ಸಾಹಕ್ಕಾಗಿ OTT ವೇದಿಕೆ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸ್, ಎಲ್ಲ ಚಿತ್ರಮಂದಿರಗಳಲ್ಲಿ 200 ಟಿಕೆಟ್ ಫಿಕ್ಸ್ ಮಾಡೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಪ್ರದರ್ಶಕ ವಲಯದ ಕಾರ್ಯದರ್ಶಿ ಕುಶಾಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. 16ನೇ ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯಗೆ ಟಗರು ಗಿಫ್ಟ್ ಕೊಡಲು ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸಿದ್ದರಾಮಯ್ಯ, ಅಭಿಮಾನಿ ಸಿದ್ದರಾಮಯ್ಯ ಹಿಂದುಳಿದ ನಾಯಕ, ಕುರಿ ಲೆಕ್ಕ ಹಾಕೋದಕ್ಕೆ ಬರಲ್ಲ ಅಂತ ಈ ಹಿಂದೆ ಟೀಕೆ ಮಾಡಿದ್ರು. ಆದ್ರೀಗ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಬದಲಾವಣೆ ಮಾಡಬಾರದು ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹೀಗಾಗಿ ಸಿಎಂ ಬಜೆಟ್ ಕುರಿತಾಗಿ ಬೆಂಗಳೂರಿನ ಜನರು ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ದೂರದೃಷ್ಟಿ ಇಟ್ಕೊಂಡು ಬ್ಯಾಡ್ ಬೆಂಗಳೂರಿಗೋಸ್ಕರನ 1,800 ಕೋಟಿ ಅನುದಾನವನ್ನು ನೀಡಿದ್ದಾರೆ. ರಸ್ತೆ ನಿರ್ಮಾಣಕ್ಕಾಗಿ ಇದು ಮಾಡಿದ್ದಾರೆ. ಮೇಲ್ಸೇತುವೆಗಳು ಹಾಗೂ ಉತ್ತಮ ರೀತಿಯ ಒಂದು ಇಡೀ ಬೆಂಗಳೂರಿನ ನಗರದಾದ್ಯಂತ ಒಂದು ಸೇಫ್ಟಿ ರಕ್ಷಣೆಗೋಸ್ಕರ ಒಂದು CC ಕ್ಯಾಮ್ರಾಗಳನ್ನು 26,000 CC ಕ್ಯಾಮ್ರಾಗಳನ್ನ ಅಳವಡಿಸಬೇಕು ಅಂತ ಒಂದು ಕ್ರಮ ಕೈಗೊಂಡಿದ್ದಾರೆ. ಅವರು ಸಾಕಷ್ಟು ಅನುಭವ ಇದೆ. ಇವಾಗ ಆಲ್ರೆಡಿ ಅವರು 17-18 ಬಜೆಟ್ನ ಮಂಡನೆ ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟು ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಇವಾಗ ನಮ್ಮ ಅಧಿಕಾರಿಗಳು ಇದಕ್ಕೆ ಒತ್ತು ಕೊಟ್ಟು ಸಹಕಾರ ಕೊಟ್ಟು ಇದನ್ನೆಲ್ಲ ಅನುಷ್ಠಾನಕ್ಕೆ ತಂದರೆ ಜನರಿಗೆ ತಲುಪುವಂಥ ಕೆಲಸ ಆಗ್ತಿದೆ. ಬೆಂಗಳೂರು ಅಂತ ಎಲ್ಲ ಒಂಥರ ವ್ಯಾಪಾರ ಮಾಡಿಬಿಟ್ರು. ಈ ಫ್ರೀ ಅನ್ನೋದು ಕೊಟ್ಬಿಟ್ಟು ಜನಕ್ಕೆ ಇಲ್ದಿರೋ ನೋವು ಕೊಟ್ಬಿಟ್ಟವ್ರೆ ಸರ್ಕಾರ. ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಮಂಡ್ಯ ಜನರು ರಿಯಾಕ್ಷನ್ ಕೊಟ್ಟಿದ್ದು, ಸಿಎಂ ಸಿದ್ದರಾಮಯ್ಯ ಬಜೆಟ್ ನೀರಸದಾಯಕ ಅಂತ ಹೇಳಿದ್ದಾರೆ. ಕೃಷಿ ವಿವಿ ಸ್ಥಾಪನೆ ಬಿಟ್ಟರೆ ಬೇರೇನೂ ಇಲ್ಲ. ಅಲ್ಪಸಂಖ್ಯಾತರ ಓಲೈಕೆ ಮಾಡಿದ್ದಾರೆ. ಈ ಬಾರಿಯದ್ದು ಅಲ್ಪಸಂಖ್ಯಾತರ ಬಜೆಟ್. ರೈತರಿಗೆ, ದಲಿತರಿಗೆ ಬಜೆಟ್ನಲ್ಲಿ ವಿಶೇಷ ಏನಿಲ್ಲ. ಸಿದ್ದರಾಮಯ್ಯ ಬಜೆಟ್ ಫೇಲ್ಯೂರ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಬಜೆಟ್ ಅಂತ ಹೇಳಬೇಕಾಗುತ್ತೆ. ಕೃಷಿ ವಿಷಯದಕ್ಕೆ 25 ಕೋಟಿ ಕೊಟ್ಟಿರುವಂಥದ್ದು ಅದೊಂದು ಕಡೆ ಇರಲಿ, ಆದರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದು ಅಭಿವೃದ್ಧಿಗೆ ಅಂತ ಪೂರಕವಾಗಿಲ್ಲ ಅನ್ನೋದು ಈ ಬಜೆಟ್ನ ಎದ್ದು ಕಾಣಿಸ್ತಾ ಇದೆ. ಮಂಡ್ಯ ಜಿಲ್ಲೆಯವರು ಎರಡು ಕಣ್ಣಿನ ದೃಷ್ಟಿನಲ್ಲಿ ನೋಡ್ತೀನಿ ಅಂತ ಹೇಳ್ತಿದ್ರು. ಅದು ಆ ದೃಷ್ಟಿ ಕಾಣಿಸ್ತಾ ಇಲ್ಲ ಇವತ್ತು ಈ ಬಜೆಟ್ನಲ್ಲಿ. ಇವತ್ತಿನ ಬಜೆಟ್ಟು ಒಂದು ರೀತಿಯ ಬಡವರಿಗೆ ನಿರಾಶಾದಾಯಕ ಬಜೆಟ್ ಅಂತಲೇ ಹೇಳ್ಬೋದು. ಇವತ್ತು ನಾವು ಭಾಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಇವತ್ತು ಈ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷ ಆಗಿದೆ. ಇವತ್ತು ಕೂಡ ದಲಿತರು ನಿವೇಶನ ಕೊಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಮನೆ ನಿರ್ಮಾಣ ಮಾಡಲಿಕ್ಕೆ ಘೋಷಣೆ ಮಾಡ್ಬೋದು ಈ ಸಮುದಾಯನ ಮೇಲೆತ್ತಲಿಕ್ಕೆ. ಅದನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲ ವರ್ಗವನ್ನು ಸಮಾನವಾಗಿ ಕಾಣುವಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಬಸವಣ್ಣನವರ ಕಲ್ಯಾಣ ರಾಜ್ಯವನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಅದು ಈ ಒಂದು ಬಜೆಟ್ನಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಭಾಳ ನೋವಿದೆ.
ಬಜೆಟ್ ಬಳಿಕ ರಾಜ್ಯದ ಕರಿಮಣಿ ಮಾಲೀಕ ಯಾರು ಎಂಬುದು ಸದನದಲ್ಲಿ ಭಾರೀ ಚರ್ಚೆಯಾಗಿತ್ತು. ಆದರೆ ಸಿದ್ದರಾಮಯ್ಯರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಎಂದು ಕಾಂಗ್ರೆಸ್ ನಾಯಕರು ಪುನರುಚ್ಚಾರ ಮಾಡಿದ್ದಾರೆ. 2028ರವರೆಗೂ ಸಿದ್ದರಾಮಯ್ಯರೇ ಸಿಎಂ ಎಂದು ಕಾಂಗ್ರೆಸ್ ನಾಯಕರಾದ ಎಂಬಿ ಪಾಟೀಲ್, ಮಹದೇವಪ್ಪ, ದೇಶಪಾಂಡೆ, ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಿಶ್ಚಿತವಾಗಿ ಅದ್ರಾಗೇನಿದೆ, ದೇವರಾಜ್ ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ಅಂದರೆ ಏನು ಬದಲಾವಣೆ ಇಲ್ಲ ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಹೇಳಿದಾರೆ, ಹೈಕಮಾಂಡ್ ಹೇಳಿದೆ ಸರ್. 2028ರವರೆಗೂ ಹೌದಾ? ಎಲ್ಲರೂ ಅವ್ರು ಹೇಳಿದಾರ, ನಮ್ಮ ಪಾರ್ಟಿ ಹೈಕಮಾಂಡ್ ಹೇಳಿದ್ಯಾ? ನೋಡ್ರಿ, ಯಾವಾಗ ಯಾರನ್ನ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಗೊಂದಲ ಇಲ್ಲ, ಯಾವ ಕೊನೆನೂ ಇಲ್ಲ, ಪಟ್ಟೂ ಇಲ್ಲ. ಸೊ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದವ್ರ ಕೈಲಿರುತ್ತೆ, BJP JDS ಅವ್ರ ಕೈಲಿ. ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅರ್ಜಿ ಸಲ್ಲಿಸಿದ್ರು. ಸದ್ಯ ಪ್ರಕರಣ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಸದ್ಯ ಇವತ್ತು ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿದ್ದು, ಸಚಿವ ಭೈರತಿ ಸುರೇಶ್ ಹಾಗೂ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಇಡಿ ಸಮನ್ಸ್ ಅನ್ನ ರದ್ದು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿದ್ರು. HAL ವಿಮಾನ ನಿಲ್ದಾಣದಲ್ಲಿ ಶಾ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ವಾಗತಿಸಿದ್ರು. ಮಾರ್ಕಹಳ್ಳಿಯಲ್ಲಿ ಸ್ಥಾಪನೆಗೊಂಡಿರುವಂತಹ ಪೇಜಾವರ ಮಠದ ಆಸ್ಪತ್ರೆಗೆ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ವಿಶ್ವ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಉಡುಪಿ ಮಠದ ಸೇವೆ ಹೀಗೆ ಮುಂದುವರಿಯಲಿ. ಬಡ ರೋಗಿಗಳ ಅನುಕೂಲಕ್ಕಾಗಿ ಅತ್ಯಾಧುನಿಕ ಆಸ್ಪತ್ರೆ ತೆರೆದಿದ್ದಾರೆ. ಇದಕ್ಕೆ ನಾನು ಪೇಜಾವರ ಮಠಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದಿದ್ದಾರೆ. ಬಾರ್ ಕ್ಲೋಸ್ ಮಾಡ್ತಾ ಇದ್ದ ವೇಳೆ ಬಲವಂತವಾಗಿ ಅಂಗಡಿಗೆ ನುಗ್ಗಿದ ಪುಂಡರು ಬಾರ್ ಕ್ಯಾಶಿಯರ್ ಜೊತೆ ಜಗಳವಾಡಿ ಬಿಯರ್ ಕೇಸ್ ಹೊತ್ತೊಯ್ದಿದ್ದಾರೆ. ಮೈಸೂರಿನ ನಂಜನಗೂಡಿನ ಹುಲ್ಲಹಳ್ಳಿ ಬಳಿ ಘಟನೆ ನಡೆದಿದ್ದು, ಬಿಯರ್ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕ್ಯಾಶಿಯರ್ ವೆಂಕಟೇಶ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ 7 ಮಂದಿಯನ್ನ ಬಂಧಿಸಲಾಗಿದೆ. ಬೆಳಗಾವಿಯಲ್ಲೊಂದು ಲವ್ ಕಿಡ್ನಾಪ್ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮುಸ್ಲಿಂ ಹುಡುಗನ ಜೊತೆಗೆ ಮದುವೆಗೆ ಹುಡುಗಿ ತಾಯಿ ವಿರೋಧಿಸಿದ್ದಕ್ಕೆ ಹಿಂದೂ ಯುವತಿಯನ್ನೇ ಮುಸ್ಲಿಂ ಯುವಕ ಅಪಹರಿಸಿದ್ದಾನೆ. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2-3 ವರ್ಷಗಳಿಂದ ರಾಧಿಕಾ ಹಾಗೂ ಸದ್ರುದ್ದೀನ್ ಬೇಪಾರಿ ಮಧ್ಯೆ ಪ್ರೀತಿ ಇತ್ತಂತೆ. ಇವರ ಮದುವೆಗೆ ರಾಧಿಕಾ ತಾಯಿ ವಿರೋಧ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕೆ 17 ದಿನಗಳ ಹಿಂದೆ ರಾಧಿಕಾಳನ್ನು ಅಪಹರಿಸಿ ಕರೆದೊಯ್ದಿದ್ದಾನೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ರಾಧಿಕಾ ತಾಯಿ ದೀಪಾ ದೂರು ದಾಖಲಿಸಿದ್ದು ತನಿಖೆ ನಡೆಸುತ್ತಿದ್ದಾರೆ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ 2 ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ವಿದೇಶಿ ಮಹಿಳೆ ರೆಸಾರ್ಟ್ ಒಡತಿ ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ನಕ್ಷತ್ರ ವೀಕ್ಷಣೆಗೆ ಪ್ರವಾಸಿಗರನ್ನ ರೆಸಾರ್ಟ್ ಒಡತಿ ಕರೆತಂದಿತ್ತು. ಅಮೆರಿಕ ಹಾಗೂ ಇಸ್ರೇಲ್ ಮೂಲದ ಪ್ರವಾಸಿಗರು ನಾಸಿಕ್ನ ಪಂಕಜ್, ಒಡಿಶಾದ ಬಿಬಾಸ್ ಕಾಲುವೆ ಬಳಿ ಬಂದು ಗಿಟಾರ್ ಬಾರಿಸುತ್ತಾ ಕುಳಿತಿದ್ರು. ಈ ವೇಳೆ ಸ್ಕೂಟರ್ನಲ್ಲಿ ಬಂದ 3 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲದೆ ಹಣದ ಬ್ಯಾಗ್ ಕಸಿದುಕೊಂಡು ಪ್ರವಾಸಿಗರನ್ನ ಕಾಲುವೆಗೆ ತಳ್ಳಿದ್ದಾರೆ. ಈ ವೇಳೆ ಒಡಿಶಾ ಮೂಲದ ಬಿಬಾಸ್ ನಾಪತ್ತೆಯಾಗಿದ್ದು ಶೋಧ ಕಾರ್ಯ ಮಾಡಲಾಗಿದೆ. ಇನ್ನು 2 ಮಹಿಳೆಯರ ಮೇಲೂ ಅತ್ಯಾಚಾರ ನಡೆಸಿದ್ದು ವೈದ್ಯರು ಪರೀಕ್ಷೆ ನಡೆಸಿದ್ದಾರೆ. ಸದ್ಯ ರೇಪ್ ಕೇಸ್ ಆರೋಪಿಗಳಿಗಾಗಿ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ 6 ತಂಡಗಳನ್ನು ರಚಿಸಿ ಹುಡುಕಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ 16ನೇ ಬಜೆಟ್ ಮಂಡಿಸಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರನ್ನ ವೀಲ್ ಚೇರ್ನಲ್ಲಿ ಕೂರಿಸಿ ಸದನಕ್ಕೆ ಸಚಿವ ಸಂತೋಷ್ ಲಾಡ್ ಕರೆತಂದರು. ಈ ಬಾರಿ 4,09,000 ಕೋಟಿಗೂ ಹೆಚ್ಚು ಮೊತ್ತದ ಬಜೆಟ್ ಮಂಡಿಸಿದ್ದಾರೆ. ಮಂಡಿ ನೋವಿನ ನಡುವೆಯೂ ಸತತ 3 ಗಂಟೆ 35 ನಿಮಿಷಗಳ ಕಾಲ ಸಿಎಂ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಆಡಳಿತ ಪಕ್ಷದ ಸದಸ್ಯರು ಸಿಎಂಗೆ ಅಭಿನಂದನೆ ಸಲ್ಲಿಸಿದ್ದು, ಸದನವನ್ನ ಸೋಮವಾರಕ್ಕೆ ಸ್ಪೀಕರ್ UT ಖಾದರ್ ಮುಂದೂಡಿಕೆ ಮಾಡಿದ್ದಾರೆ. ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಜಿಎಸ್ಟಿ ಜಾರಿಯಿಂದ ರಾಜ್ಯಕ್ಕೆ ಆದ ರಾಜಸ್ವ ನಷ್ಟ ಸಂಪೂರ್ಣವಾಗಿ ಸರಿದೂಗಿಸಲು ಕೇಂದ್ರ ಸರ್ಕಾರ ವಿಫಲವಾಗಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನನ್ವಯ ರಾಜ್ಯದ ತೆರಿಗೆ ಪಾಲು ಕಡಿಮೆಯಾಗಿದೆ. ಇದರಿಂದ ರಾಜ್ಯವು ವಿತ್ತೀಯ ಕೊರತೆ ಎದುರಿಸುವಂತಾಯಿತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದಂತಹ 5,300 ಕೋಟಿ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. 4ನೇ ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯ ಭಾಷಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಗಳನ್ನು ಘೋಷಿಸಿತ್ತು. ಆದರೆ ಕೇಂದ್ರ ಸರ್ಕಾರವು ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ.
ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಹೆಚ್ಚಿಸುವ ಬಗ್ಗೆ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯವು ಪ್ರಬಲವಾಗಿ ತನ್ನ ವಾದವನ್ನು ಪ್ರತಿಪಾದಿಸಿದೆ. ಆರೋಗ್ಯಕರ ಮತ್ತು ಸಾಮರಸ್ಯದ ಆರ್ಥಿಕ ಒಕ್ಕೂಟ ರೂಪಿಸಲು ರಾಜ್ಯಗಳಿಗೆ ನೀಡುವ ತೆರಿಗೆ ಪಾಲನ್ನು ಸಮಾನತೆ ಮತ್ತು ದಕ್ಷತೆಯನ್ನು ಆಧರಿಸಿ ಹಂಚಿಕೆ ಮಾಡುವಂತೆ ಹಣಕಾಸು ಆಯೋಗಕ್ಕೆ ಮನವಿ ಮಾಡಿಕೊಟ್ಟಿದೆ. ಬಜೆಟ್ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೇವೆ. ಇದನ್ನ ವಿಪಕ್ಷಗಳು ಸಾಲ ಹೆಚ್ಚು ಅಂತ ಆರೋಪಿಸಿದ್ದಾರೆ. ಜಿಎಸ್ಟಿ ಪ್ರಕಾರ 25% ಒಳಗೆ ಇರಬೇಕು. ನಾವು ಅಷ್ಟರೊಳಗೆ ಸಾಲ ಮಾಡಿದ್ದೇವೆ. ಪಾಪ ಅಶೋಕ್ ಅವರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಈ ಆಕ್ಟ್ ಓದ್ಕೊಂಡು ಅವರು ಮಾತನಾಡಬೇಕು. ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ರೆವಿನ್ಯೂ ಸರಿ ಇದೆ ಅಂದ್ರೆ ಮಾತ್ರ ಸಾಲ ತೆಗೆದುಕೊಳ್ಳೋಕೆ ಸಾಧ್ಯ ಅಂತ. ಇಷ್ಟೆಲ್ಲ ಮಾತನಾಡೋ ಅಶೋಕ್ನಿಗೆ ಇದೆಲ್ಲ ಗೊತ್ತಿದೆಯಾ ಅಂತ ಕಿಡಿಕಾರಿದ್ದಾರೆ. ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲೂ ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಆಗೋಗಂತಂದ್ರೆ ರೆವಿನ್ಯೂ ರಿಸೀಟ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ದರೆ ರೆವಿನ್ಯೂ ರಿಸೀಟ್ಸು ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ? ರೆವಿನ್ಯೂ ಎಕ್ಸ್ಪೆಂಡಿಚರ್. ರಾಜ್ಯ ಬಜೆಟ್ ವಿಚಾರದ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಇದು ಅತ್ಯುತ್ತಮ ಬಜೆಟ್ ಆಗಿದೆ. ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡಿಸಲಾಗಿದೆ. ಬೆಂಗಳೂರಿಗೆ ಅತಿ ಹೆಚ್ಚು ಹಣವನ್ನ ಕೊಡಲಾಗಿದೆ. ಶಾಸಕರಿಗೆ 8,000 ಕೋಟಿ ರೂಪಾಯಿ ಹಣವನ್ನ ಕೊಡ್ತಾ ಇದ್ದೇವೆ. ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದಿದ್ದಾರೆ. ರಾಜ್ಯದ ಇತಿಹಾಸ ಕಂಡಂತ ಅತಿ ಉತ್ತಮವಾದಂಥ ಬಜೆಟ್. ಎಲ್ಲ ವರ್ಗಕ್ಕೂ ಕೂಡ ಅಭಿವೃದ್ಧಿಯ ಚಿಂತೆಗೋಸ್ಕರ ಮಾಡಿದಂಥ ಒಂದು ಬಜೆಟ್. 8,000 ಕೋಟಿ ಎಲ್ಲ MLAಗಳು ಕೊಡೋಕ್ಕೋಸ್ಕರನೇ ಇಟ್ಟಿದ್ದೀವಿ. ಸೊ ಇರಿಗೇಷನ್ನು, PWD, ಸೋಷಿಯಲ್ ವೆಲ್ಫೇರು, ಹೆಲ್ತು ಮತ್ತು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಹಣವನ್ನು ಇವತ್ತು ಕೊಟ್ಟಿದೆ. ಅಭಿವೃದ್ಧಿಯ ಪಥಕ್ಕೆ ಕರ್ನಾಟಕ ರಾಜ್ಯ. ಅದಕ್ಕೋಸ್ಕರ ಬೆಂಗಳೂರಿಗೆ ಅತಿ ಉತ್ತಮವಾದಂಥ ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತದೆ. ಬೆಂಗಳೂರು ನಾಗರಿಕರ ದೃಷ್ಟಿಯಿಂದ ಇಟ್ಕೊಂಡು ಅತಿ ಹೆಚ್ಚು ಬಜೆಟನ್ನು ಕೊಟ್ಟಿದೆ. ಅವರು ವಿರೋಧ ಮಾಡಲಿ, ಅಸೆಂಬ್ಲಿ ಚರ್ಚೆ ಮಾಡಲಿ, ಅಲ್ಲಿ ಉತ್ತರ ಕೊಡ್ತೀವಿ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಬಿಜೆಪಿ ಟೀಕೆ ವ್ಯಕ್ತಪಡಿಸಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಎಂದು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಟೀಕಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಾಂಗ್ರೆಸ್ ಎಸ್ಸಿ, ಎಸ್ಟಿ, ಒಬಿಸಿಗಳನ್ನು ದುರ್ಬಲಗೊಳಿಸಿದೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿರೋದು ಖಂಡನೀಯ. ಸಿದ್ದು ಬಜೆಟ್ ಹಲಾಲ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಸಿಎಂ ಬಜೆಟ್ ಮಂಡನೆ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಅಲ್ಪಸಂಖ್ಯಾತರಿಗೆ ಭರಪೂರ ಕೊಡುಗೆ ನೀಡಿದ್ದಾರೆ. ಅಲ್ಪಸಂಖ್ಯಾತ ಕಾಲೋನಿಗಳಿಗೆ 1,000 ಕೋಟಿ ಇಟ್ಟಿದ್ದಾರೆ. ಫಾರಿನ್ ಹೋಗಲು 20 ಲಕ್ಷ ಇತ್ತು, ಈಗ 30 ಲಕ್ಷ ಕೊಟ್ಟಿದ್ದಾರೆ. ಗುರುದ್ವಾರಕ್ಕೆ ಹೋಗಲು 2 ಕೋಟಿ, ಕೃಷಿಯನ್ನರಿಗೆ 200 ಕೋಟಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಓಟಿನ ಋಣ ತೀರಿಸುತ್ತಿದ್ದಾರೆ. ಇದು ಮುಸ್ಲಿಂ ಓಲೈಕೆಯ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯತ್ನಾಳ್, ಸುನೀಲ್ ಕುಮಾರ್, ಅರವಿಂದ ಬೆಲ್ಲತ್ ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳಿದೆ ಸಾಬರ್ ಬಡ್ಜೆಟ್ ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋಂಥ ಬಡ್ಜೆಟನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಕಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಜೈನರಿಗಿಲ್ಲ, ಕ್ರಿಶ್ಚಿಯನ್ರಿಗೇನೂ ಇಲ್ಲ. ಈ ರೀತಿ ಒಂದು ಕೋಮನ್ನ ಸಂತಾನ ಮಾಡುವಂಥ ಒಂದು ಬಜೆಟ್ ಆಗಿದೆ ಇದು. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರೇನು ನಿರ್ಗಮನದ ಬಜೆಟ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. ರಾಜ್ಯ ಬಜೆಟ್ ಮಂಡನೆ ವಿಚಾರವಾಗಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಇದೊಂದು ದಾಖಲೆಯ ಬಜೆಟ್. ನನ್ನ ಕ್ಷೇತ್ರಕ್ಕೆ, ನನ್ನ ಜಿಲ್ಲೆಗೆ ಭರಪೂರ ಕೊಡುಗೆ ನೀಡಿದ್ದಾರೆ. ನನಗಂತೂ ಅತೀವ ಸಂತಸ ತಂದಿದೆ. ಸಾಲದ ಮೊತ್ತ ಹೆಚ್ಚಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ 54 ಲಕ್ಷ ಕೋಟಿ ಸಾಲ ಮಾಡಿಲ್ವಾ? ಜನರಿಗಾಗಿ ಅಲ್ವಾ ಸಾಲ ಮಾಡಿರೋದು? 4.09 ಲಕ್ಷ ಕೋಟಿಯಲ್ಲಿ 1,000 ಕೋಟಿ ಮುಸ್ಲಿಮರಿಗೆ ಕೊಟ್ಟಿದ್ದು ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ KH ಮುನಿಯಪ್ಪ, HK ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ.
ವಿಷನರಿ ಬಜೆಟ್, ವೆಲ್ ಬ್ಯಾಲೆನ್ಸ್ಡ್ ಬಜೆಟ್, 16ನೇ ಬಜೆಟ್ನ ಯಶಸ್ವಿಯಾಗಿ ಮಂಡಿಸಿದ್ದಾರೆ. ವೈಯಕ್ತಿಕವಾಗಿ ನನ್ನ ತಾಲೂಕಿಗೆ ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ಗೆ 140 ಕೋಟಿ, VTU ಸಬ್ ಸೆಂಟರ್ಗೆ 150 ಕೋಟಿ, ಮತ್ತು ಪ್ರಜಾಸೌಧಕ್ಕೆ ಒಂದು 12 ಕೋಟಿ, ಮತ್ತು ರೇಷ್ಮೆ ಮಾರುಕಟ್ಟೆಗೆ 200 ಕೋಟಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಗಂತೂ ಬಂಪರ್ ಇದು. 1,000 ಕೋಟಿ ಅವ್ರಿಗೆ ಕೊಟ್ಟರೆ 14% ಪಾಪ್ಯುಲೇಷನ್ ಇರೋರು ಕೊಡಬಾರ್ದ ಸರ್? ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮನ ಗೌರವಿಸ್ಬೇಕಲ್ವ ಸರ್? ಆದರೆ ಇವರು ಸುಮ್ಮನೆ ಮುಸ್ಲಿಮ್ಸ್ನ ಬೈಬೇಕು ಅಂತ ಇಟ್ಕೊಂಡು ಬೈತಾ ಇದ್ದಾರೆ ಸರ್. ಯಾವುದೇ ವರ್ಗಕ್ಕೂ ಅನ್ಯಾಯ ಆಗದೆ ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಗಾಂಧೀಜಿಯವರ ಕಲ್ಪನೆ, ಚಿಂತನೆ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೆ, ಅದು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಬುದ್ಧರು, ಜೈನರು, ಪಾರ್ಸಿ, ಸಿಖ್ಖರಾಗಲಿ ರಕ್ಷಣೆ ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ. ಆ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿರೋ ದಾಖಲೆಯ ಬಜೆಟ್ ಅನ್ನ ಸಚಿವ ಜಮೀರ್ ಅಹಮದ್ ಖಾನ್ ಕೊಂಡಾಡಿದ್ದಾರೆ. ಇದು ಮುಸ್ಲಿಮರ ಬಜೆಟ್ ಅಲ್ಲ, ಜನಪರ ಬಜೆಟ್. ಮುಸ್ಲಿಂ ಜನಸಂಖ್ಯೆ ಪ್ರಕಾರ 60,000 ಕೋಟಿ ಹಣ ಕೊಡಬೇಕು, ಆದ್ರೆ ಬರೀ 4,700 ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಎಂದಿದ್ದಾರೆ. ಹೆಂಗ್ರಿ ಈಗ ಮುಸ್ಲಿಂ ನನ್ನ ಅನಿಸಿಕೆ 4,700 ಕೋಟಿ ಕೊಟ್ಟಿದ್ದಾರೆ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700. ಸಿದ್ದರಾಮಯ್ಯ ಬಜೆಟ್ಗೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ SP ಸಂಶಿಮಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಬೆಂಗಳೂರು ಮೈಸೂರು ಕೇಂದ್ರಿತ ಬಜೆಟ್. ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಕಡೆಗಣಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ರಾಜ್ಯದ 2ನೇ ಅತಿದೊಡ್ಡ ನಗರ, ಆದರೆ ಅವಳಿ ನಗರಕ್ಕೆ ಯಾವುದೇ ಯೋಜನೆ ಕೊಟ್ಟಿಲ್ಲ. ಸಿಎಂ ಮೂಗಿಗೆ ತುಪ್ಪ ಸರುವ ಕೆಲಸವನ್ನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಬಜೆಟ್ ವಿರುದ್ಧ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ವಿರುದ್ಧ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನಲ್ಲಿ ಸರ್ಕಾರ ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ. ಕೃಷಿ ಪತ್ತಿನ ಸಹಕಾರಿ ಸಂಘದ ಸಾಲ ಮನ್ನಾ ವಿಚಾರ ಬಜೆಟ್ನಲ್ಲಿ ಪ್ರಸ್ತಾಪಿಸಿಲ್ಲ. ಕಾರ್ಖಾನೆಗಳಿಂದ ಕಬ್ಬಿನ ಬಾಕಿ ಹಣದ ಪ್ರಸ್ತಾಪವೂ ಇಲ್ಲ. ರೈತರ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಯಾವುದೇ ವೈಜ್ಞಾನಿಕ ಮಾನದಂಡ ಅನುಸರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಕ್ಕಂಥ ಬಜೆಟ್ ರೈತರ ಮೂಗಿಗೆ ತುಪ್ಪ ಸವರಿದಂತ ಕೆಲಸವನ್ನು ಮಾಡ್ತಾ ಇದೆ. ರೈತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಂಪೂರ್ಣ ಸಾಲ ಮನ್ನಾವನ್ನ ಪ್ರಸ್ತಾಪವಿಲ್ಲ. ರೈತರ ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಸ್ತಾಪವಿಲ್ಲ. ರೈತರಿಗೆ ಪ್ರಸಕ್ತ ಸಾಲಿಗೆ 5,000 ರೂಪಾಯಿ ನಿಗದಿ ಮಾಡ್ತಕ್ಕಂಥ ಘೋಷಣೆಯನ್ನು ಕೂಡ ಇಲ್ಲ. ಒಂದ್ ಕಡೆ ರೈತರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ, ಕೋಲ್ಡ್ ಸ್ಟೋರೇಜ್ಗಳ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ರಾಜ್ಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನ್ಯಾಯ ಆಗಿದೆ. ಮುಷ್ಕರದಲ್ಲಿ ಕನಿಷ್ಠ ವೇತನ ಬೇಕು ಎಂಬ ಬೇಡಿಕೆ ಇಟ್ಟಿದ್ವಿ. 5 ದಿನಗಳ ಕಾಲ ಮುಷ್ಕರ ಮಾಡಿದ್ವಿ. ನಮ್ಮ ಇಲಾಖಾ ಮಂತ್ರಿಗಳು ಫೋನ್ ಮೂಲಕ ಬಜೆಟ್ನಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ವೇತನ ನೀಡುತ್ತೇವೆ ಎಂಬ ಭರವಸೆ ಕೊಟ್ಟಿದ್ರು. ಈ ಹಿನ್ನೆಲೆ ಮುಷ್ಕರವನ್ನ ಹಿಂಪಡೆದುಕೊಂಡಿದ್ವಿ. ಆದರೆ ನಮ್ಮನ್ನ ಪರಿಗಣಿಸದೆ ಇದ್ದದ್ದು ನೋವುಂಟು ಮಾಡಿದೆ. ಚುನಾವಣಾ ಪೂರ್ವದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಘೋಷಿಸಿದ 6ನೇ ಗ್ಯಾರಂಟಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಕೊಡೋದಾಗಿ ಘೋಷಣೆ ಮಾಡಿದ್ರು. ಅದನ್ನಾದ್ರೂ ಮಾಡಬಹುದಿತ್ತು. ನಮ್ಮಂತ ಶ್ರಮಿಕ ವರ್ಗದವರನ್ನು ಕಡೆಗಣಿಸಿರುವುದು ಬಹಳ ಬೇಸರ ತಂದಿದೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರ ಸಂಘ ಬೇಸರವನ್ನ ವ್ಯಕ್ತಪಡಿಸಿದೆ. 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಡ್ಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದ್ದೀವಿ. 50ನೇ ವರ್ಷಕ್ಕಾದರೂ ನಾವು ಗೌರವಧನ ಅನ್ನೋ ಸೇವೆಯನ್ನು ತೆಗೆದು ನಮ್ಮ ಕನಿಷ್ಠ ವೇತನ ಸಿಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಾವು ನಿರ್ದಿಷ್ಟವಾದ ಮುಷ್ಕರದಲ್ಲಿ ಹೋದಾಗ ಸರ್ಕಾರ ಕೊಟ್ಟಂಥ ಹುಸಿ ಭರವಸೆನ ಈಗ ಸಾಬೀತು ಮಾಡಿ. ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಹಲವು ಯೋಜನೆಗಳ ಘೋಷಣೆ ಹಿನ್ನೆಲೆ ಕೋಲಾರ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಕೆಜಿಎಫ್ನಲ್ಲಿ ಹೈಟೆಕ್ ಕೃಷಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುದಾನ ಘೋಷಿಸಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪರ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಹಾಕಿದ್ದಾರೆ.
ಕೊನೆಗೂ ಪುತ್ತೂರಿನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಬೇಕು ಎಂಬ ಬೇಡಿಕೆಗೆ ಅಧಿಕೃತ ಮುದ್ರೆ ದೊರೆತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯರ 16ನೇ ಬಜೆಟ್ನಲ್ಲಿ ಪುತ್ತೂರಿನ ದಶಕಗಳ ಕನಸಾಗಿರುವ ಮೆಡಿಕಲ್ ಕಾಲೇಜಿಗೆ ಅಸ್ತು ಎಂದಿದ್ದಾರೆ. ಬಹುವರ್ಷಗಳ ಬೇಡಿಕೆ ಈಡೇರಿಸಿದ್ದಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ವಿಧಾನಸೌಧದ ಬಳಿ ಕುಣಿದು ಕುಪ್ಪಳಿಸಿದರು. ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಕನ್ನಡ ಚಲನಚಿತ್ರ ಪ್ರೋತ್ಸಾಹಕ್ಕಾಗಿ OTT ವೇದಿಕೆ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸ್, ಎಲ್ಲ ಚಿತ್ರಮಂದಿರಗಳಲ್ಲಿ 200 ಟಿಕೆಟ್ ಫಿಕ್ಸ್ ಮಾಡೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಪ್ರದರ್ಶಕ ವಲಯದ ಕಾರ್ಯದರ್ಶಿ ಕುಶಾಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. 16ನೇ ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯಗೆ ಟಗರು ಗಿಫ್ಟ್ ಕೊಡಲು ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸಿದ್ದರಾಮಯ್ಯ, ಅಭಿಮಾನಿ ಸಿದ್ದರಾಮಯ್ಯ ಹಿಂದುಳಿದ ನಾಯಕ, ಕುರಿ ಲೆಕ್ಕ ಹಾಕೋದಕ್ಕೆ ಬರಲ್ಲ ಅಂತ ಈ ಹಿಂದೆ ಟೀಕೆ ಮಾಡಿದ್ರು. ಆದ್ರೀಗ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಬದಲಾವಣೆ ಮಾಡಬಾರದು ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹೀಗಾಗಿ ಸಿಎಂ ಬಜೆಟ್ ಕುರಿತಾಗಿ ಬೆಂಗಳೂರಿನ ಜನರು ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ದೂರದೃಷ್ಟಿ ಇಟ್ಕೊಂಡು ಬ್ಯಾಡ್ ಬೆಂಗಳೂರಿಗೋಸ್ಕರನ 1800 ಕೋಟಿ ಅನುದಾನವನ್ನು ನೀಡಿದ್ದಾರೆ. ರಸ್ತೆ ನಿರ್ಮಾಣಕ್ಕಾಗಿ ಇದು ಮಾಡಿದ್ದಾರೆ. ಮೇಲ್ಸೇತುವೆಗಳು ಹಾಗೂ ಉತ್ತಮ ರೀತಿಯ ಒಂದು ಇಡೀ ಬೆಂಗಳೂರಿನ ನಗರದಾದ್ಯಂತ ಒಂದು ಸೇಫ್ಟಿ ರಕ್ಷಣೆಗೋಸ್ಕರ ಒಂದು CC ಕ್ಯಾಮ್ರಾಗಳನ್ನು 26,000 CC ಕ್ಯಾಮ್ರಾಗಳನ್ನ ಅಳವಡಿಸಬೇಕು ಅಂತ ಒಂದು ಕ್ರಮ ಕೈಗೊಂಡಿದ್ದಾರೆ. ಅವರು ಸಾಕಷ್ಟು ಅನುಭವ ಇದೆ. ಇವಾಗ ಆಲ್ರೆಡಿ ಅವರು 17-18 ಬಜೆಟ್ನ ಮಂಡನೆ ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟು ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಇವಾಗ ನಮ್ಮ ಅಧಿಕಾರಿಗಳು ಇದಕ್ಕೆ ಒತ್ತು ಕೊಟ್ಟು ಸಹಕಾರ ಕೊಟ್ಟು ಇದನ್ನೆಲ್ಲ ಅನುಷ್ಠಾನಕ್ಕೆ ತಂದರೆ ಜನರಿಗೆ ತಲುಪುವಂಥ ಕೆಲಸ ಆಗ್ತಿದೆ. ಬೆಂಗಳೂರು ಅಂತ ಎಲ್ಲ ಒಂಥರ ವ್ಯಾಪಾರ ಮಾಡಿಬಿಟ್ರು. ಈ ಫ್ರೀ ಅನ್ನೋದು ಕೊಟ್ಬಿಟ್ಟು ಜನಕ್ಕೆ ಇಲ್ದಿರೋ ನೋವು ಕೊಟ್ಬಿಟ್ಟವ್ರೆ ಸರ್ಕಾರ. ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಮಂಡ್ಯ ಜನರು ರಿಯಾಕ್ಷನ್ ಕೊಟ್ಟಿದ್ದು, ಸಿಎಂ ಸಿದ್ದರಾಮಯ್ಯ ಬಜೆಟ್ ನೀರಸದಾಯಕ ಅಂತ ಹೇಳಿದ್ದಾರೆ. ಕೃಷಿ ವಿವಿ ಸ್ಥಾಪನೆ ಬಿಟ್ಟರೆ ಬೇರೇನೂ ಇಲ್ಲ. ಅಲ್ಪಸಂಖ್ಯಾತರ ಓಲೈಕೆ ಮಾಡಿದ್ದಾರೆ. ಈ ಬಾರಿಯದ್ದು ಅಲ್ಪಸಂಖ್ಯಾತರ ಬಜೆಟ್. ರೈತರಿಗೆ, ದಲಿತರಿಗೆ ಬಜೆಟ್ನಲ್ಲಿ ವಿಶೇಷ ಏನಿಲ್ಲ. ಸಿದ್ದರಾಮಯ್ಯ ಬಜೆಟ್ ಫೇಲ್ಯೂರ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಬಜೆಟ್ ಅಂತ ಹೇಳಬೇಕಾಗುತ್ತೆ. ಕೃಷಿ ವಿಷಯಕ್ಕೆ 25 ಕೋಟಿ ಕೊಟ್ಟಿರುವಂಥದ್ದು ಅದೊಂದು ಕಡೆ ಇರಲಿ, ಆದರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದು ಅಭಿವೃದ್ಧಿಗೆ ಅಂತ ಪೂರಕವಾಗಿಲ್ಲ ಅನ್ನೋದು ಈ ಬಜೆಟ್ನ ಎದ್ದು ಕಾಣಿಸ್ತಾ ಇದೆ. ಮಂಡ್ಯ ಜಿಲ್ಲೆಯವರು ಎರಡು ಕಣ್ಣಿನ ದೃಷ್ಟಿನಲ್ಲಿ ನೋಡ್ತೀನಿ ಅಂತ ಹೇಳ್ತಿದ್ರು. ಅದು ಆ ದೃಷ್ಟಿ ಕಾಣಿಸ್ತಾ ಇಲ್ಲ ಇವತ್ತು ಈ ಬಜೆಟ್ನಲ್ಲಿ. ಇವತ್ತಿನ ಬಜೆಟ್ಟು ಒಂದು ರೀತಿಯ ಬಡವರಿಗೆ ನಿರಾಶಾದಾಯಕ ಬಜೆಟ್ ಅಂತಲೇ ಹೇಳ್ಬೋದು. ಇವತ್ತು ನಾವು ಭಾಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಇವತ್ತು ಈ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷ ಆಗಿದೆ. ಇವತ್ತು ಕೂಡ ದಲಿತರು ನಿವೇಶನ ಕೊಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಮನೆ ನಿರ್ಮಾಣ ಮಾಡಲಿಕ್ಕೆ ಘೋಷಣೆ ಮಾಡ್ಬೋದು ಈ ಸಮುದಾಯನ ಮೇಲೆತ್ತಲಿಕ್ಕೆ. ಅದನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲ ವರ್ಗವನ್ನು ಸಮಾನವಾಗಿ ಕಾಣುವಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಬಸವಣ್ಣನವರ ಕಲ್ಯಾಣ ರಾಜ್ಯವನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಅದು ಈ ಒಂದು ಬಜೆಟ್ನಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಭಾಳ ನೋವಿದೆ. ಬಜೆಟ್ ಬಳಿಕ ರಾಜ್ಯದ ಕರಿಮಣಿ ಮಾಲೀಕ ಯಾರು ಎಂಬುದು ಸದನದಲ್ಲಿ ಭಾರೀ ಚರ್ಚೆಯಾಗಿತ್ತು. ಆದರೆ ಸಿದ್ದರಾಮಯ್ಯರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಎಂದು ಕಾಂಗ್ರೆಸ್ ನಾಯಕರು ಪುನರುಚ್ಚಾರ ಮಾಡಿದ್ದಾರೆ. 2028ರವರೆಗೂ ಸಿದ್ದರಾಮಯ್ಯರೇ ಸಿಎಂ ಎಂದು ಕಾಂಗ್ರೆಸ್ ನಾಯಕರಾದ MB ಪಾಟೀಲ್, ಮಹದೇವಪ್ಪ, ದೇಶಪಾಂಡೆ, ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಿಶ್ಚಿತವಾಗಿ ಅದ್ರಾಗೇನಿದೆ, ದೇವರಾಜ್ ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ಅಂದರೆ ಏನು ಬದಲಾವಣೆ ಇಲ್ಲ ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ. ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಹೇಳಿದಾರೆ, ಹೈಕಮಾಂಡ್ ಹೇಳಿದೆ. ಸರ್ 2028ರವರೆಗೂ ಹೌದಾ? ಎಲ್ಲರೂ ಅವ್ರು ಹೇಳಿದಾರ? ನಮ್ಮ ಪಾರ್ಟಿ ಹೈಕಮಾಂಡ್ ಹೇಳಿದ್ಯಾ? ನೋಡ್ರಿ, ಯಾವಾಗ ಯಾರನ್ನ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಗೊಂದಲ ಇಲ್ಲ, ಯಾವ ಕೊನೆನೂ ಇಲ್ಲ, ಪಟ್ಟೂ ಇಲ್ಲ. ಸೊ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದವ್ರ ಕೈಲಿ ಇರುತ್ತೆ, BJP JDS ಅವ್ರ ಕೈಲಿ. ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. ಎಲ್ಲ ಅವಧಿ ತನಕ ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅರ್ಜಿ ಸಲ್ಲಿಸಿದ್ರು. ಸದ್ಯ ಪ್ರಕರಣ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತು. ಸದ್ಯ ಇವತ್ತು ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿದ್ದು, ಸಚಿವ ಭೈರತಿ ಸುರೇಶ್ ಹಾಗೂ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಇಡಿ ಸಮನ್ಸ್ ಅನ್ನು ರದ್ದು ಮಾಡಿದೆ. ಕೇಂದ್ರ
ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿದ್ರು. ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಶಾ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ವಾಗತಿಸಿದ್ರು. ಮಾರ್ಕಹಳ್ಳಿಯಲ್ಲಿ ಸ್ಥಾಪನೆಗೊಂಡಿರುವಂತಹ ಪೇಜಾವರ ಮಠದ ಆಸ್ಪತ್ರೆಗೆ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು ವಿಶ್ವ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಉಡುಪಿ ಮಠದ ಸೇವೆ ಹೀಗೆ ಮುಂದುವರಿಯಲಿ. ಬಡ ರೋಗಿಗಳ ಅನುಕೂಲಕ್ಕಾಗಿ ಅತ್ಯಾಧುನಿಕ ಆಸ್ಪತ್ರೆ ತೆರೆದಿದ್ದಾರೆ. ಇದಕ್ಕೆ ನಾನು ಪೇಜಾವರ ಮಠಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದಿದ್ದಾರೆ. ಬಾರ್ ಕ್ಲೋಸ್ ಮಾಡ್ತಾ ಇದ್ದ ವೇಳೆ ಬಲವಂತವಾಗಿ ಅಂಗಡಿಗೆ ನುಗ್ಗಿದ ಪುಂಡರು ಬಾರ್ ಕ್ಯಾಶಿಯರ್ ಜೊತೆ ಜಗಳವಾಡಿ ಬಿಯರ್ ಕೇಸ್ ಹೊತ್ತೊಯ್ದಿದ್ದಾರೆ. ಮೈಸೂರಿನ ನಂಜನಗೂಡಿನ ಹುಲ್ಲಹಳ್ಳಿ ಬಳಿ ಘಟನೆ ನಡೆದಿದ್ದು, ಬಿಯರ್ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕ್ಯಾಶಿಯರ್ ವೆಂಕಟೇಶ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ 7 ಮಂದಿಯನ್ನ ಬಂಧಿಸಲಾಗಿದೆ. ಬೆಳಗಾವಿಯಲ್ಲೊಂದು ಲವ್ ಕಿಡ್ನಾಪ್ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮುಸ್ಲಿಂ ಹುಡುಗನ ಜೊತೆಗೆ ಮದುವೆಗೆ ಹುಡುಗಿ ತಾಯಿ ವಿರೋಧಿಸಿದ್ದಕ್ಕೆ ಹಿಂದೂ ಯುವತಿಯನ್ನೇ ಮುಸ್ಲಿಂ ಯುವಕ ಅಪಹರಿಸಿದ್ದಾನೆ. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2-3 ವರ್ಷಗಳಿಂದ ರಾಧಿಕಾ ಹಾಗೂ ಸದ್ರುದ್ದೀನ್ ಬೇಪಾರಿ ಮಧ್ಯೆ ಪ್ರೀತಿ ಇತ್ತಂತೆ. ಇವರ ಮದುವೆಗೆ ರಾಧಿಕಾ ತಾಯಿ ವಿರೋಧ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕೆ 17 ದಿನಗಳ ಹಿಂದೆ ರಾಧಿಕಾಳನ್ನು ಅಪಹರಿಸಿ ಕರೆದೊಯ್ದಿದ್ದಾನೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ರಾಧಿಕಾ ತಾಯಿ ದೀಪಾ ದೂರು ದಾಖಲಿಸಿದ್ದು ತನಿಖೆ ನಡೆಸುತ್ತಿದ್ದಾರೆ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ 2 ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ವಿದೇಶಿ ಮಹಿಳೆ ರೆಸಾರ್ಟ್ ಒಡತಿ ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ನಕ್ಷತ್ರ ವೀಕ್ಷಣೆಗೆ ಪ್ರವಾಸಿಗರನ್ನ ರೆಸಾರ್ಟ್ ಒಡತಿ ಕರೆತಂದಿತ್ತು. ಅಮೆರಿಕ ಹಾಗೂ ಇಸ್ರೇಲ್ ಮೂಲದ ಪ್ರವಾಸಿಗರು ನಾಸಿಕ್ನ ಪಂಕಜ್, ಒಡಿಶಾದ ಬಿಬಾಸ್ ಕಾಲುವೆ ಬಳಿ ಬಂದು ಗಿಟಾರ್ ಬಾರಿಸುತ್ತಾ ಕುಳಿತಿದ್ರು. ಈ ವೇಳೆ ಸ್ಕೂಟರ್ನಲ್ಲಿ ಬಂದ 3 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲದೆ ಹಣದ ಬ್ಯಾಗ್ ಕಸಿದುಕೊಂಡು ಪ್ರವಾಸಿಗರನ್ನ ಕಾಲುವೆಗೆ ತಳ್ಳಿದ್ದಾರೆ. ಈ ವೇಳೆ ಒಡಿಶಾ ಮೂಲದ ಬಿಬಾಸ್ ನಾಪತ್ತೆಯಾಗಿದ್ದು ಶೋಧ ಕಾರ್ಯ ಮಾಡಲಾಗಿದೆ. ಇನ್ನು 2 ಮಹಿಳೆಯರ ಮೇಲೂ ಅತ್ಯಾಚಾರ ನಡೆಸಿದ್ದು ವೈದ್ಯರು ಪರೀಕ್ಷೆ ನಡೆಸಿದ್ದಾರೆ. ಸದ್ಯ ರೇಪ್ ಕೇಸ್ ಆರೋಪಿಗಳಿಗಾಗಿ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ 6 ತಂಡಗಳನ್ನು ರಚಿಸಿ ಹುಡುಕಲಾಗ್ತಾ ಇದೆ.